ಸದಾನಂದ ಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಹ್ಯ ಬೆಂಬಲದ ಬಗ್ಗೆ ಮಾತನಾಡ್ಬಿಟ್ರಿ ಸರ್. ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದ್ರೆ ಈ ಬಾಹ್ಯ ಬೆಂಬಲ ಅಂದ್ರೆ ಏನು ಅಂತ ಹೇಳಿ ಇದೀಗ ಗೊಂದಲ. ಇದು ನಿಮ್ಮ ವೈಯಕ್ತಿಕ ಹೇಳಿಕೆನಾ ಅಥವಾ ಪಕ್ಷದ ಹೈಕಮಾಂಡ್ ಏನಾದ್ರು, ಅಂದ್ರೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಏನಾದ್ರು ಇಂಥದ್ದೊಂದು ಲೆಕ್ಕಾಚಾರದಲ್ಲಿ ಇದೆಯಾ ಅಂತ? ನೋಡಿ, ನಾನು ಹೇಳಿರುವಂತದ್ದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪದವಿ ಕೇಳಿದ್ರಲ್ಲಿ ತಪ್ಪಿಲ್ಲ. ಒಬ್ಬರು ಪಕ್ಷದ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿ ಭಾರಿ ದೊಡ್ಡ ಒಂದು ಗೆಲುವನ್ನ ತಂದು ಕೊಟ್ಟಿದ್ದಾರೆ. ಅವರು ಕೊಟ್ಟದರಲ್ಲಿ ತಪ್ಪಿಲ್ಲ. ಆದ್ರೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ಇದರ ಬಗ್ಗೆ ಹೆಚ್ಚು ಮಾತಾಡುವಂತದ್ದಿಲ್ಲ. ಆಗ ಮಾಧ್ಯಮದವರು ಕೇಳಿದ್ರು, ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಬೆಂಬಲ ಇದೆಯಾ ಅಂತ. ನಮ್ಮ ಪಕ್ಷದ ಹೈಕಮಾಂಡ್ ಯಾರಿಗೆ ಹೇಳ್ತದ ಅವರಿಗೆ ನಮ್ಮ ಬೆಂಬಲ ಇದೆ. ಹೈಕಮಾಂಡ್ ಸೂಚನೆ ಆಧಾರದಲ್ಲಿ ನಾವು ನಮ್ಮ ರಾಜಕಾರಣ ಮಾಡುವಂತವರು. ನಾವೇನು ನಮ್ಮ ಸ್ವಂತ ಒಪಿನಿಯನ್ ನಲ್ಲಿ ಇದನ್ನೆಲ್ಲ ಹೇಳಕ್ಕೂ ಆಗಲ್ಲ, ಮಾಡಕ್ಕಾಗಲ್ಲ ಅಂತ ಬಾರಿ ಕ್ಲಿಯರ್ ಆಗಿ ನಾನು ಎಲ್ಲವನ್ನು ಹೇಳಿದ್ದೀನಿ. ಬಟ್ ಹಿಂದೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಆಡಿದ ಮಾತು ಸರ್, ನಾನು ಬಹಳ ಜಾಗರೂಕಳಾಗಿ ಹಿಂದೊಮ್ಮೆ ಅಂತ ಹೇಳ್ತಿದ್ದೀನಿ, ಯಾಕಂದ್ರೆ ಮೊನ್ನೆ ಕೋಪ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರು ಮಾಧ್ಯಮದವರು ಮೇಲೇನೆ. ಹಿಂದೊಮ್ಮೆನೆ ಡಿ.ಕೆ. ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಅಮಿತ್ ಶಾ ಅವ್ರು ನನ್ನ ಜೊತೆಲಿ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಿ. ಇವಾಗ ನೀವು ಬಾಹ್ಯ ಬೆಂಬಲ ಅಂತಂದಿದ್ದು, ಶುಡ್ ವಿ ಕನೆಕ್ಟ್ ಆಗಿನ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ನಿನ್ನೆಯ ನಿಮ್ಮ ಹೇಳಿಕೆಯನ್ನ? ಒಂದು ಸ್ವಲ್ಪ ಮಾಧ್ಯಮದವರು ಇವತ್ತು ಹೇಳಿದ್ದನ್ನು ನಾಳೆ ಅದನ್ನೇ ಹೇಳ್ತಾರಾ? ಅವರು ಬೇರೆ ಹೇಳ್ತಾರೆ. ರಾಜಕಾರಣಿಗಳು ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದನ್ನ ಒಂದು ರಾಷ್ಟ್ರೀಯ ಪಕ್ಷ ಆದ ಕಾರಣ ರಾಷ್ಟ್ರೀಯ ನಾಯಕರ ಏನು ಆದೇಶಗಳಿದಾವ, ನೀವು ಬಾಹ್ಯ ಬೆಂಬಲ ಕೊಡಿ ಅಂತ ಹೇಳಿದ್ರೆ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆದ ಕಾರಣ ಬಾಹ್ಯ ಬೆಂಬಲವ ಮತ್ತೊಂದು ಅದನ್ನು ತೀರ್ಮಾನ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳುವಂತದನ್ನ ಹೇಳಿದ್ದೇನೆ. ದೇರ್ ಇಸ್ ಕ್ಲಾರಿಟಿ, ಬಾರಿ ದೊಡ್ಡ ಕ್ಲಾರಿಟಿ ಇದೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್. ನಾನಿದು ಸಾಮಾನ್ಯ ಜನರ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಪೊಲಿಟಿಕಲ್ ನಾಲೆಜು ಅಥವಾ ಪೊಲಿಟಿಕಲ್ ಅನಾಲಿಸಿಸ್ ಇಂದ ಪ್ರಶ್ನೆ ಕೇಳ್ತಾ ಇಲ್ಲ. ಇದು ಹೆಂಗೆ ಸರ್, ಕಾಂಗ್ರೆಸ್ ಹಾಗೆ ಬಿಜೆಪಿ ಉತ್ತರ ಧ್ರುವ ದಕ್ಷಿಣ ಧ್ರುವ ತರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಬಾಹ್ಯ ಬೆಂಬಲ ಓಕೆ, ಒಬ್ಬ ಕಟ್ಟರ್ ಕಾಂಗ್ರೆಸ್ ಮನ್ ಆಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಜೆಪಿ ಅಂತ ಪಕ್ಷ ಬಾಹ್ಯ ಬೆಂಬಲ, ಇದು ಸ್ವಲ್ಪ ಲಾಜಿಕಲಿನೂ ಕಷ್ಟ ಆಗ್ತಿದೆ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ. ಅಲ್ಲ, ನಿಮ್ಮ ಪ್ರಶ್ನೆ ಸರಿ ಇಲ್ಲಮ್ಮ. ನೀವು ಕೇಳುವಂತ ಪ್ರಶ್ನೆ ಸರಿ ಇಲ್ಲ. ಅಲ್ಲ, ನಿಮ್ಮದೇ ಹೇಳಿಕೆಯಿಂದ ಉದ್ಭವವಾದ ಪ್ರಶ್ನೆ. ನನ್ನ ಹೇಳಿಕೆ ಅಲ್ಲ, ನೀವು ತಿರುಚಿ ಹೇಳುವಂತದ್ರಿಂದಾಗೆ ಈ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಷ್ಟೇ. ನಾನು ಅದಕ್ಕೆ ನೀವೇ ಕ್ಲಾರಿಫೈ ಕೊಡಿ ಅಂತ ಹೇಳಿ ಉತ್ತರ. ನಾನು ಕ್ಲಾರಿಫಿಕೇಶನ್ ಕೊಟ್ಟರು ಮತ್ತೆ ತಿರುಗಿಸ್ತಿರಲ್ಲ, ನಿಮಗೆ ಏನಾದ್ರು ಸಿಕ್ಕಬೇಕು ಅಂತ ಹೇಳಿ. ನನಗೇನು ಸರ್, ಜನರಿಗಿರೋ ಗೊಂದಲ ಬಗೆಹರಿದ್ರೆ ಸಾಕು ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದೇನು, ಅಮಿತ್ ಶಾ ಅವ್ರು ಕಾಲ್ ಮಾಡಿದ್ರು ಅಂತ, ನೀವ್ ಹೇಳಿದ್ದೇನು ಬಾಹ್ಯ ಬೆಂಬಲ ಅಂತ. ನಿಮ್ ಇಬ್ಬರದ್ದೇ ಹೇಳಿಕೆ. ನೀವು ಮಾತ್ರ ಮಾತಾಡೋದಲ್ಲ, ನಾನು ಕೇಳಿ ನೋಡಿ. ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ನಿಮಗೆ ಹೇಳ್ತೇನೆ. ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಮಾಧ್ಯಮದವರು ಕೇಳಿದ್ರು, ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಬಾಹ್ಯ ಬೆಂಬಲ ಏನಾದ್ರು ನೀವು ಕೊಡ್ತೀರಾ ಅಂತ ಕೇಳಿದಕ್ಕೆ ನಾನು ಭಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ಗೆ ಬಾಹ್ಯ ಬೆಂಬಲ ಕೊಡಬೇಕು ಅಂತ ನಮ್ಮ ಕೇಂದ್ರದ ವರಿಷ್ಠರು ಹೇಳಿದ್ರೆ ನಾವು ಕೊಡ್ತೀವಿ. ನಾವು ಕೇಂದ್ರದ ವರಿಷ್ಠರ ಮಾತಿನ ರೀತಿಯಲ್ಲೇ ನಡ್ಕೊಳ್ಳುವಂತವರು ನಾವು ಬಿಜೆಪಿ ಅವರು ಅಂತ ಹೇಳುವಂತ ಮಾತನ್ನು ಭಾರಿ ಸ್ಪಷ್ಟ ಹೇಳಿದ್ದೇನೆ. ಅದರಲ್ಲಿ ಕನ್ಫ್ಯೂಷನ್ಸ್ ಏನಿದೆ, ಗೊಂದಲ ಏನಿದೆ? ಆಯ್ತು, ನಮ್ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಇಟ್ನಾಳ್ ಸರ್ ಕೂಡ ಇದ್ದಾರೆ. ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ ಸರ್, ಕಡೆ ಪ್ರಶ್ನೆ ಇದು. ಆಯ್ತು, ಸಂಪರ್ಕನೇ ಕಡಿತ ಮಾಡ್ಬಿಟ್ರು. ಇದೊಂದು ಸ್ಟ್ಯಾಂಡರ್ಡ್ ಸರ್, ಯಾರೇ ಆಗ್ಲಿ ಬಿಜೆಪಿ ಅವರೋ ಕಾಂಗ್ರೆಸ್ನವರು ಮಾಧ್ಯಮದವ್ರು ಹೇಳಿಕೆಯನ್ನ ತಿರ್ಸ್ತಾರೆ ಅಂತ ಹೇಳಿ ನಾನು ಮತ್ತೊಂದ್ಸತಿ ಪ್ಲೇ ಮಾಡಿ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ. ಮೋನ್ವಿಶ್ ಅವರೇ, ನೀವು ಕೇಳಿಸ್ಕೊಂಡಿರ್ತೀರಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರಪ್ಪ, ಬಾಹ್ಯ ಬೆಂಬಲ ಕೊಡಬೇಕು ಅಂದ್ರೆ ಕೊಡ್ತೀವಿ, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇರಬೇಕು ಅಂತಂದ್ರೆ ಅದೇ ಪ್ರಶ್ನೆ ವಿಶ್ವ ಅವ್ರಿಗೆ ಕೇಳ್ಬಿಡ್ತೇನೆ. ಈಗ ಬಾಹ್ಯ ಬೆಂಬಲದ ಪ್ರಶ್ನೆ ಯಾವಾಗ ಬರ್ತದೆ ವಿಶ್ವ ಅವರೇ? ಒಂದು ರಾಜಕೀಯ ಪಕ್ಷ, ಒಬ್ಬ ರಾಜಕಾರಣಿ, ಈಗ ಡಿ.ಕೆ. ಶಿವಕುಮಾರ್ ಉದಾಹರಣೆ ತಗೊಳ್ಳಿ, ಅವರು ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷ ಮಾಡಿ ಹೊಸ ಪಕ್ಷಕ್ಕೆ ಅಧಿಕಾರ ಸಾಧ್ಯತೆ ಇರುವಾಗ ಬಾಹ್ಯ ಬೆಂಬಲ ಸಾಧ್ಯತೆ ಬರ್ತದೆ. ಈ ರೀತಿ ಪಕ್ಷ ವಿಭಜನೆ ಆಗುವ ಮಾಹಿತಿ ಸದಾನಂದ ಗೌಡರಿಗೆ, ನಿಮ್ಮ ಪಕ್ಷದ ವರಿಷ್ಠರಿಗೆ, ಕೇಂದ್ರದ ನಾಯಕರುಗಳಿಗೆ ಮಾಹಿತಿ ಇದೆಯಾ? ಈಗ ನೋಡಿದರೆ ಸದಾನಂದ ಗೌಡರು ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲಿಲ್ಲ. ಹಾಗೆ ಆದ್ದರಿಂದ ಕಾಂಗ್ರೆಸ್ ಅಲ್ಲಿ ಈ ತರದ ಒಂದು ಒಡೆಯುವ ಅಥವಾ ಕಾಂಗ್ರೆಸ್ ವಿಭಜನೆ ಆಗುವ ಮಾಹಿತಿ ನಿಮಗಿದೆಯಾ, ನಿಮ್ಮ ಕೇಂದ್ರ ನಾಯಕರುಗಳಿದೆಯಾ ಅಂತ? ನೋಡಿ, ಒಂದಂತೂ ಸ್ಪಷ್ಟ, ಇವಾಗ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ನೋಡಿದೆ, ಅದು 8 ನಿಮಿಷದ ಬೈಟ್. ಅದು ಅವ್ರು ಸ್ಟಾರ್ಟಿಂಗ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹತ್ರ 70 ಜನ CM ಇದ್ರೆ, MLA ಅವ್ರು ಅಲ್ಲೇ ಮುಖ್ಯಮಂತ್ರಿ ಆಗ್ತಾರ್ರಿ, ಅವ್ರು ಯಾಕೆ ಇಲ್ಲಿ ಬರಬೇಕು ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾಗೋದು. ಕೊನೆಯಲ್ಲಿ ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳೋದು ಏನು ಅಂತ ಹೇಳಿದ್ರೆ, ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದು ಅಂತ ಹೇಳ್ಬಿಟ್ಟು ಆ ಸೆಂಟೆನ್ಸ್ ನ ಹೇಳ್ತಾರೆ ಅಷ್ಟೇ. ಈಗ್ಲೂ ಅದನ್ನೇ ಕ್ಲಾರಿಫೈ ಮಾಡಿದ್ದಾರೆ. ಯಾರಾದ್ರೂ ಇವತ್ತು
ಈ ರೀತಿ ಕಾಂಗ್ರೆಸ್ನ ಒಳಗಡೆ ನಡೆಸ್ತಿರೋಂಥ ಸಮ್ಮಿಶ್ರ ಸರ್ಕಾರನ ಇಟ್ಕೊಂಡು ಯಾರಾದ್ರೂ ಅವ್ರ ಜೊತೆ ಹೋಗಕ್ಕಾಗತ್ತಾ? ಕಾಂಗ್ರೆಸ್ ಒಳಗಡೆ ಸಮ್ಮಿಶ್ರ ಸರ್ಕಾರ ಎಕ್ಸಾಕ್ಟ್ಲಿ ಇವಾಗ ನಡೀತಿರೋದು ಅದೇನೇನೆ. ಬಿಕಾಸ್ ಬೇರೆ ಬೇರೆ ಪಾರ್ಟಿ ಅಲಯನ್ಸ್, ಇವಾಗ ಬಿಜೆಪಿ ಜೆಡಿಎಸ್ ಆಗಿತ್ತು ಅಲಯನ್ಸ್, ಕಾಂಗ್ರೆಸ್ ಜೆಡಿಎಸ್ ಅಲಯನ್ಸ್ ಆಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲಯನ್ಸ್ ಸರ್ಕಾರ ನಡೀತಾ ಇರೋದು. ಅಲಯನ್ಸ್ ಇದೆಯಾ ಅನ್ನೋದು ಈಗ ಪ್ರಶ್ನೆ. ಅದೇ ಅಲಯನ್ಸ್ ಇದೆ ಅಂತ ಹೇಳಿ ಇದೆ ಡಿ ಕೆ ಶಿವಕುಮಾರ್ ಒನ್ ಆಫ್ ದಿ ನ್ಯಾಷನಲ್ ಚಾನಲ್ಗೆ 4 ತಿಂಗಳು ಮುಂಚೆ ಹೇಳಿದ್ದಾರೆ. ಅದಾದ್ಮೇಲೆ ಅಲಯನ್ಸ್ ಇಲ್ಲ 5 ವರ್ಷ ಪೂರ್ತಿ ನಾನೇ ಇರ್ತೀನಿ ಅಂತ ಹೇಳಿ ಇನ್ನೊಂದು ತಿಂಗಳು ಬಿಡ್ಕೊಂಡು ಸಿದ್ದರಾಮಯ್ಯ ಅವರು ಇನ್ನೊಂದು ನ್ಯಾಷನಲ್ ಚಾನಲ್ಗೆ ಹೇಳಿದ್ದಾರೆ. ಸೊ ಇದೆಲ್ಲ ಶುರುವಾಗ್ತಿರೋ ಸ್ಮಿತಾ, ನೀವು ನೋಡಿ ಸದಾನಂದ ಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಹ್ಯ ಬೆಂಬಲದ ಬಗ್ಗೆ ಮಾತನಾಡ್ಬಿಟ್ರಿ ಸರ್. ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದ್ರೆ ಈ ಬಾಹ್ಯ ಬೆಂಬಲ ಅಂದ್ರೆ ಏನು ಅಂತ ಹೇಳಿ ಇದೀಗ ಗೊಂದಲ. ಇದು ನಿಮ್ಮ ವೈಯಕ್ತಿಕ ಹೇಳಿಕೆನಾ ಅಥವಾ ಪಕ್ಷದ ಹೈಕಮಾಂಡ್ ಏನಾದ್ರು, ಅಂದ್ರೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಏನಾದ್ರು ಇಂಥದ್ದೊಂದು ಲೆಕ್ಕಾಚಾರದಲ್ಲಿ ಇದೆಯಾ ಅಂತ? ನೋಡಿ, ನಾನು ಹೇಳಿರುವಂತದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿ ಕೇಳಿದ್ರಲ್ಲಿ ತಪ್ಪಿಲ್ಲ. ಒಬ್ಬರು ಪಕ್ಷದ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿ ಭಾರಿ ದೊಡ್ಡ ಒಂದು ಗೆಲುವನ್ನ ತಂದು ಕೊಟ್ಟಿದ್ದಾರೆ. ಅವರು ಕೊಟ್ಟದರಲ್ಲಿ ತಪ್ಪಿಲ್ಲ. ಆದ್ರೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ಇದರ ಬಗ್ಗೆ ಹೆಚ್ಚು ಮಾತಾಡುವಂತದ್ದಿಲ್ಲ. ಆಗ ಮಾಧ್ಯಮದವರು ಕೇಳಿದ್ರು, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಬೆಂಬಲ ಇದೆಯಾ ಅಂತ. ನಮ್ಮ ಪಕ್ಷದ ಹೈಕಮಾಂಡ್ ಯಾರಿಗೆ ಹೇಳ್ತದ ಅವರಿಗೆ ನಮ್ಮ ಬೆಂಬಲ ಇದೆ. ಹೈಕಮಾಂಡ್ ಸೂಚನೆ ಆಧಾರದಲ್ಲಿ ನಾವು ನಮ್ಮ ರಾಜಕಾರಣ ಮಾಡುವಂತವರು. ನಾವೇನು ನಮ್ಮ ಸ್ವಂತ ಒಪಿನಿಯನ್ ನಲ್ಲಿ ಇದನ್ನೆಲ್ಲ ಹೇಳಕ್ಕೂ ಆಗಲ್ಲ, ಮಾಡಕ್ಕಾಗಲ್ಲ ಅಂತ ಬಾರಿ ಕ್ಲಿಯರ್ ಆಗಿ ನಾನು ಎಲ್ಲವನ್ನು ಹೇಳಿದ್ದೀನಿ. ಬಟ್ ಹಿಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತು ಸರ್, ನಾನು ಬಹಳ ಜಾಗರೂಕಳಾಗಿ ಹಿಂದೊಮ್ಮೆ ಅಂತ ಹೇಳ್ತಿದ್ದೀನಿ, ಯಾಕಂದ್ರೆ ಮೊನ್ನೆ ಕೋಪ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರು ಮಾಧ್ಯಮದವರು ಮೇಲೇನೆ. ಹಿಂದೊಮ್ಮೆನೆ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಅಮಿತ್ ಶಾ ಅವ್ರು ನನ್ನ ಜೊತೆಲಿ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಿ. ಇವಾಗ ನೀವು ಬಾಹ್ಯ ಬೆಂಬಲ ಅಂತಂದಿದ್ದು, ಶುಡ್ ವಿ ಕನೆಕ್ಟ್ ಆಗಿನ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ನಿನ್ನೆಯ ನಿಮ್ಮ ಹೇಳಿಕೆಯನ್ನ? ಒಂದು ಸ್ವಲ್ಪ ಮಾಧ್ಯಮದವರು ಇವತ್ತು ಹೇಳಿದ್ದನ್ನು ನಾಳೆ ಅದನ್ನೇ ಹೇಳ್ತಾರಾ? ಅವರು ಬೇರೆ ಹೇಳ್ತಾರೆ. ರಾಜಕಾರಣಿಗಳು ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ಒಂದು ರಾಷ್ಟ್ರೀಯ ಪಕ್ಷ ಆದ ಕಾರಣ ರಾಷ್ಟ್ರೀಯ ನಾಯಕರ ಏನು ಆದೇಶಗಳಿದಾವ, ನೀವು ಬಾಹ್ಯ ಬೆಂಬಲ ಕೊಡಿ ಅಂತ ಹೇಳಿದ್ರೆ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆದ ಕಾರಣ ಬಾಹ್ಯ ಬೆಂಬಲವ ಮತ್ತೊಂದು ಅದನ್ನು ತೀರ್ಮಾನ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳುವಂತದನ್ನ ಹೇಳಿದ್ದೇನೆ. ದೇರ್ ಇಸ್ ಕ್ಲಾರಿಟಿ, ಬಾರಿ ದೊಡ್ಡ ಕ್ಲಾರಿಟಿ ಇದೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್. ನಾನಿದು ಸಾಮಾನ್ಯ ಜನರ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಪೊಲಿಟಿಕಲ್ ನಾಲೆಡ್ಜು ಅಥವಾ ಪೊಲಿಟಿಕಲ್ ಅನಾಲಿಸಿಸ್ ಇಂದ ಪ್ರಶ್ನೆ ಕೇಳ್ತಾ ಇಲ್ಲ. ಇದು ಹೆಂಗೆ ಸರ್, ಕಾಂಗ್ರೆಸ್ಸು ಹಾಗೆ ಬಿಜೆಪಿ ಉತ್ತರ ಧ್ರುವ ದಕ್ಷಿಣ ಧ್ರುವ ತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಬಾಹ್ಯ ಬೆಂಬಲ ಓಕೆ, ಒಬ್ಬ ಕಟ್ಟರ್ ಕಾಂಗ್ರೆಸ್ ಮನ್ ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಅಂತ ಪಕ್ಷ ಬಾಹ್ಯ ಬೆಂಬಲ, ಇದು ಸ್ವಲ್ಪ ಲಾಜಿಕಲಿನೂ ಕಷ್ಟ ಆಗ್ತಿದೆ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ. ಅಲ್ಲ, ನಿಮ್ಮ ಪ್ರಶ್ನೆ ಸರಿ ಇಲ್ಲಮ್ಮ. ನೀವು ಕೇಳುವಂತ ಪ್ರಶ್ನೆ ಸರಿ ಇಲ್ಲ. ಅಲ್ಲ, ನಿಮ್ಮದೇ ಹೇಳಿಕೆಯಿಂದ ಉದ್ಭವವಾದ ಪ್ರಶ್ನೆ. ನನ್ನ ಹೇಳಿಕೆ ಅಲ್ಲ, ನೀವು ತಿರುಚಿ ಹೇಳುವಂತದ್ರಿಂದಾಗೆ ಈ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಷ್ಟೇ. ನಾನು ಅದಕ್ಕೆ ನೀವೇ ಕ್ಲಾರಿಫೈ ಕೊಡಿ ಅಂತ ಹೇಳಿ ಉತ್ತರ. ನಾನು ಕ್ಲಾರಿಫಿಕೇಶನ್ ಕೊಟ್ರು ಮತ್ತೆ ತಿರುಗಿಸ್ತಿರಲ್ಲ, ನಿಮಗೆ ಏನಾದ್ರು ಸಿಕ್ಕಬೇಕು ಅಂತ ಹೇಳಿ. ನನಗೇನು ಸರ್, ಜನರಿಗಿರೋ ಗೊಂದಲ ಬಗೆಹರಿದ್ರೆ ಸಾಕು ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದೇನು, ಅಮಿತ್ ಶಾ ಅವ್ರು ಕಾಲ್ ಮಾಡಿದ್ರು ಅಂತ, ನೀವ್ ಹೇಳಿದ್ದೇನು ಬಾಹ್ಯ ಬೆಂಬಲ ಅಂತ, ನಿಮ್ ಇಬ್ಬರದ್ದೇ ಹೇಳಿಕೆ. ನೀವು ಮಾತ್ರ ಮಾತಾಡೋದಲ್ಲ, ನಾನು ಕೇಳಿ ನೋಡಿ. ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ನಿಮಗೆ ಹೇಳ್ತೇನೆ. ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಮಾಧ್ಯಮದವರು ಕೇಳಿದ್ರು, ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಾಹ್ಯ ಬೆಂಬಲ ಏನಾದ್ರು ನೀವು ಕೊಡ್ತೀರಾ ಅಂತ ಕೇಳಿದಕ್ಕೆ ನಾನು ಭಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ಗೆ ಬಾಹ್ಯ ಬೆಂಬಲ ಕೊಡಬೇಕು ಅಂತ ನಮ್ಮ ಕೇಂದ್ರದ ವರಿಷ್ಠರು ಹೇಳಿದ್ರೆ ನಾವು ಕೊಡ್ತೀವಿ. ನಾವು ಕೇಂದ್ರದ ವರಿಷ್ಠರ ಮಾತಿನ ರೀತಿಯಲ್ಲೇ ನಡ್ಕೊಳ್ಳುವಂತವರು ನಾವು ಬಿಜೆಪಿ ಅವರು ಅಂತ ಹೇಳುವಂತ ಮಾತನ್ನು ಭಾರಿ ಸ್ಪಷ್ಟ ಹೇಳಿದ್ದೇನೆ. ಅದರಲ್ಲಿ ಕನ್ಫ್ಯೂಷನ್ಸ್ ಏನಿದೆ, ಗೊಂದಲ ಏನಿದೆ? ಆಯ್ತು, ನಮ್ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಇಟ್ನಾಳ್ ಸರ್ ಕೂಡ ಇದ್ದಾರೆ. ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ ಸರ್, ಕಡೆ ಪ್ರಶ್ನೆ ಇದು. ಆಯ್ತು, ಸಂಪರ್ಕನೇ ಕಡಿತ ಮಾಡ್ಬಿಟ್ರು. ಇದೊಂದು ಸ್ಟ್ಯಾಂಡರ್ಡ್ ಸರ್, ಯಾರೇ ಆಗ್ಲಿ ಬಿಜೆಪಿ ಅವರೋ ಕಾಂಗ್ರೆಸ್ನವರು ಮಾಧ್ಯಮದವ್ರು ಹೇಳಿಕೆಯನ್ನ ತಿರ್ಸ್ತಾರೆ ಅಂತ ಹೇಳಿ ನಾನು ಮತ್ತೊಂದ್ಸತಿ ಪ್ಲೇ ಮಾಡಿ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ. ಮೋನ್ವಿಶ್ ಅವರೇ, ನೀವು ಕೇಳಿಸ್ಕೊಂಡಿರ್ತೀರಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರಪ್ಪ, ಬಾಹ್ಯ ಬೆಂಬಲ ಕೊಡಬೇಕು ಅಂದ್ರೆ ಕೊಡ್ತೀವಿ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇರಬೇಕು ಅಂತಂದ್ರೆ ಅದನ್ನ ಸೇರ್ಕೊಂಡು ಉತ್ತರ ಹೇಳ್ಬಿಟ್ರಿ. ಅದೇ ಪ್ರಶ್ನೆ ವಿಶ್ವ ಅವ್ರಿಗೆ ಕೇಳ್ಬಿಡ್ತೇನೆ. ಈಗ ಬಾಹ್ಯ ಬೆಂಬಲದ ಪ್ರಶ್ನೆ ಯಾವಾಗ ಬರ್ತದೆ ವಿಶ್ವ ಅವರೇ? ಒಂದು ರಾಜಕೀಯ ಪಕ್ಷ, ಒಬ್ಬ ರಾಜಕಾರಣಿ, ಈಗ ಡಿ ಕೆ ಶಿವಕುಮಾರ್ ಉದಾಹರಣೆ ತಗೊಳ್ಳಿ, ಅವರು ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷ ಮಾಡಿ ಹೊಸ ಪಕ್ಷಕ್ಕೆ ಅಧಿಕಾರ ಸಾಧ್ಯತೆ ಇರುವಾಗ ಬಾಹ್ಯ ಬೆಂಬಲ ಸಾಧ್ಯತೆ ಬರ್ತದೆ. ಈ ರೀತಿ ಪಕ್ಷ ವಿಭಜನೆ ಆಗುವ ಮಾಹಿತಿ ಸದಾನಂದ ಗೌಡರಿಗೆ, ನಿಮ್ಮ ಪಕ್ಷದ ವರಿಷ್ಠರಿಗೆ, ಕೇಂದ್ರದ ನಾಯಕರುಗಳಿಗೆ ಮಾಹಿತಿ ಇದೆಯಾ? ಈಗ ನೋಡಿದರೆ ಸದಾನಂದ ಗೌಡರು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲಿಲ್ಲ. ಹಾಗೆ ಆದ್ದರಿಂದ
ಕಾಂಗ್ರೆಸ್ ಅಲ್ಲಿ ಈ ತರದ ಒಂದು ಒಡೆಯುವ ಅಥವಾ ಕಾಂಗ್ರೆಸ್ ವಿಭಜನೆ ಆಗುವ ಮಾಹಿತಿ ನಿಮಗಿದೆಯಾ, ನಿಮ್ಮ ಕೇಂದ್ರ ನಾಯಕರುಗಳಿದೆಯಾ ಅಂತ? ನೋಡಿ, ಒಂದಂತೂ ಸ್ಪಷ್ಟ, ಇವಾಗ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ನೋಡಿದೆ, ಅದು 8 ನಿಮಿಷದ ಬೈಟ್ ಅದು. ಅವ್ರು ಸ್ಟಾರ್ಟಿಂಗ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹತ್ರ 70 ಜನ CM ಇದ್ರೆ, ಸಾರಿ MLA ಗಳಿದ್ರೆ ಅವ್ರು ಅಲ್ಲೇ ಮುಖ್ಯಮಂತ್ರಿ ಆಗ್ತಾರ್ರಿ, ಅವ್ರು ಯಾಕೆ ಇಲ್ಲಿ ಬರಬೇಕು ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾಗೋದು. ಕೊನೆಯಲ್ಲಿ ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳೋದು ಏನು ಅಂತ ಹೇಳಿದ್ರೆ, ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡೋದು ಅಂತ ಹೇಳ್ಬಿಟ್ಟು ಆ ಸೆಂಟೆನ್ಸ್ ನ ಹೇಳ್ತಾರ ಅಷ್ಟೇ. ಈಗ್ಲೂ ಅದನ್ನೇ ಕ್ಲಾರಿಫೈ ಮಾಡಿದ್ದಾರೆ. ಯಾರಾದ್ರೂ ಇವತ್ತು ಈ ರೀತಿ ಕಾಂಗ್ರೆಸ್ನ ಒಳಗಡೆ ನಡೆಸ್ತಿರೋಂಥ ಸಮ್ಮಿಶ್ರ ಸರ್ಕಾರನ ಇಟ್ಕೊಂಡು ಯಾರಾದ್ರೂ ಅವ್ರ ಜೊತೆ ಹೋಗಕ್ಕಾಗತ್ತಾ? ಕಾಂಗ್ರೆಸ್ ಒಳಗಡೆ ಸಮ್ಮಿಶ್ರ ಸರ್ಕಾರ. ಎಕ್ಸಾಕ್ಟ್ಲಿ, ಇವಾಗ ನಡೀತಿರೋದು ಅದೇನೇನೆ. ಬಿಕಾಸ್ ಬೇರೆ ಬೇರೆ ಪಾರ್ಟಿ ಅಲಯನ್ಸ್, ಇವಾಗ ಬಿಜೆಪಿ JDS ಆಗಿತ್ತು ಅಲಯನ್ಸ್, ಕಾಂಗ್ರೆಸ್ JDS ಅಲಯನ್ಸ್ ಆಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲಯನ್ಸ್ ಸರ್ಕಾರ ನಡೀತಾ ಇರೋದು. ಅಲಯನ್ಸ್ ಇದೆಯಾ ಅನ್ನೋದು ಈಗ ಪ್ರಶ್ನೆ. ಅದೇ ಅಲಯನ್ಸ್ ಇದೆ ಅಂತ ಹೇಳಿ ಇದೆ ಡಿ ಕೆ ಶಿವಕುಮಾರ್ ಒನ್ ಆಫ್ ದಿ ನ್ಯಾಷನಲ್ ಚಾನಲ್ಗೆ 4 ತಿಂಗಳು ಮುಂಚೆ ಹೇಳಿದ್ದಾರೆ. ಅದಾದ್ಮೇಲೆ ಅಲಯನ್ಸ್ ಇಲ್ಲ, 5 ವರ್ಷ ಪೂರ್ತಿ ನಾನೇ ಇರ್ತೀನಿ ಅಂತ ಹೇಳಿ ಇನ್ನೊಂದು ತಿಂಗಳು ಬಿಡ್ಕೊಂಡು ಸಿದ್ದರಾಮಯ್ಯ ಅವರು ಇನ್ನೊಂದು ನ್ಯಾಷನಲ್ ಚಾನಲ್ಗೆ ಹೇಳಿದ್ದಾರೆ. ಸೊ ಇದೆಲ್ಲ ಶುರುವಾಗ್ತಿರೋ ಸ್ಮಿತಾ, ನೀವು ನೋಡಿ